ರಾಧಿಕಾ, ಇಷ್ಟಕ್ಕೆಲ್ಲ ಯಾಕೆ ಕಣ್ಣೀರಾಗ್ತಿದ್ಯಾ? ನಿನ್ ಮದುವೆ ಮಾಡೋದು ಬರೀ ನನ್ನ ಕರ್ತವ್ಯ ಮಾತ್ರ ಅಲ್ಲ, ನಿನ್ ಮೇಲಿರೋ ಪ್ರೀತಿ, ಕಾಳಜಿ, ಅಕ್ಕರೆ ಎಲ್ಲಾನು. ರಾಧಿಕಾ, ಅಳಬೇಡ. ನೀನ್ ಅಳೋದನ್ನ ನನ್ನ ಕೈಲಿ ನೋಡಕ್ಕಾಗಲ್ಲ. ನೀನ್ ಯಾವಾಗ್ಲೂ ನಗ್ತಿರ್ಬೇಕು. ನಗು ನಗು. ಹಾ, ಹೀಗೆ ಹೀಗೆ ಯಾವತ್ತೂ ನಗ್ತಿರ್ಬೇಕು. ನೀನ್ ಯಾವಾಗ್ಲೂ ನಗೋದಿಕ್ಕೆ ಈ ಅಣ್ಣ ಏನ್ ಬೇಕಿದ್ರು ಮಾಡ್ತಾನೆ, ಆಯ್ತಾ? ಅಣ್ಣ, ಹೇಳು. ನಿನ್ ಹತ್ರ ಈ ದುಡ್ಡೆಲ್ಲಿತ್ತು? ಇಷ್ಟೊಂದು ದುಡ್ಡು ನಿನಗೆ ಹೇಗ್ ಸಿಕ್ತು? ಅಣ್ಣ, ನಿನ್ನೆ ಕೇಳ್ತಿರೋದು, ನಿನ್ ಹತ್ರ ಈ ದುಡ್ಡೆಲ್ಲಿಂದ ಬಂತು? ಯಾರ್ ಕೊಟ್ರು? ರಾಧಿಕಾ, ನಿನ್ಗೆ ಯಾಕದೆಲ್ಲ ಇವಾಗ? ಒಬ್ಬ ಅಣ್ಣನಾಗಿ ನಿನ್ ಮದುವೆನ ಅಚ್ಚುಕಟ್ಟಾಗಿ ಮಾಡ್ಬೇಕು, ಮಾಡ್ತಿದ್ದೀನಿ, ಸರಿನಾ? ಎಲ್ಲಿಂದ ಬಂತು, ಯಾರು ಕೊಟ್ರು, ಅದೆಲ್ಲ ಯಾವುದು ನೀನ್ ಕೇಳಬಾರ್ದು. ಅದ್ ಹಾಗಲ್ಲ ಕಣೋ. ನನ್ ಮದ್ವೆನ ಇಷ್ಟೊಂದು ಮುತುವರ್ಜಿಯಿಂದ ಮಾಡ್ತಿರೋದು ನನಗೂ ಖುಷಿನೇ. ಆದ್ರೆ ಒಂದ್ ಮದ್ವೆ ಮಾಡ್ಬೇಕು ಅಂದ್ರೆ ಅದು ಸಾಧಾರಣ ವಿಷಯ ಅಲ್ಲ. ಮನೆ ಕಟ್ ನೋಡು, ಒಂದ್ ಮದ್ವೆ ಮಾಡಿ ನೋಡು ಅಂತ ಗಾದೆನೇ ಇಲ್ವಾ? ಊರ್ ಮೆಚ್ಚೋ ಹಾಗೆ ಒಂದ್ ಮದ್ವೆ ಮಾಡ್ಬೇಕು ಅಂದ್ರೆ ಅದು ಒಂದ್ ಸಾಹಸನೇ ಮಾಡ್ದ ಹಾಗೆ. ಅದಕ್ಕೆಲ್ಲ ಲಕ್ಷಾಂತರ ರೂಪಾಯಿ ಖರ್ಚಾಗತ್ತೆ. ನನ್ ಎಂಗೇಜ್ಮೆಂಟ್ ಇಂದ ಹಿಡಿದು ಇಲ್ಲಿವರೆಗೂ ಎಲ್ಲದಕ್ಕೂ ನೀನೇ ಖರ್ಚು ಮಾಡಿದ್ಯಾ. ಎಲ್ಲಿಂದ ಬಂತು ನಿನ್ ಹತ್ರ ಅಷ್ಟೊಂದು ದುಡ್ಡು? ನಿನ್ನೆ ಅಣ್ಣ ಕೇಳ್ತಿರೋದು, ಉತ್ತರ ಕೊಡು. ಅದು ರಾಧಿಕಾ, ನೀನ್ ಯಾಕೆ ಅದ್ರ ಬಗ್ಗೆ ಎಲ್ಲ ಅಷ್ಟೊಂದು ತಲೆ ಕೆಡ್ಸ್ಕೊತಿದ್ಯಾ? ನೀನ್ ಆರಾಮಾಗಿರು. ಇಲ್ಲ ಅಣ್ಣ, ನೀನ್ ಹೇಳಲೇಬೇಕು. ರಾಧಿಕಾ, ಅದು ನಿನಗ್ ಬೇಡದೇ ಇರೋ ವಿಷಯ. ಅದನ್ನ ತಿಳ್ಕೊಂಡು ನೀನ್ ಏನ್ ಮಾಡ್ತೀಯಾ? ಆ ವಿಷಯನ್ ಬಿಟ್ಟಾಕೋ. ಆದರೆ ಒಂದಂತೂ ಸತ್ಯ, ಈ ದುಡ್ಡು ಯಾವುದೇ ತಪ್ಪುದಾರಿಯಿಂದ ಬಂದಿರೋದಲ್ಲ. ನೀನ್ ಹಾಗನ್ಕೊಂಡ್ರೆ ಅದನ್ನ ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ. ಕಾಶಿ, ನಿನ್ನ ನಂಬ್ತೀನಿ. ನೀನು ನಮ್ಮಪ್ಪನ ಸ್ಥಾನದಲ್ಲಿದ್ಯಾ ಅಂತ ನಾನೇ ಎಷ್ಟೋ ಸಲ ಹೇಳಿದ್ದೀನಿ. ಎಂತ ಪರಿಸ್ಥಿತಿ ಬಂದ್ರೂ ನಮ್ಮ ಮನೆಯವ್ರು ಯಾರು ತಲೆ ತಗ್ಸೋ ಹಾಗೆ ನೀನ್ ಮಾಡಲ್ಲ ಅಂತ ನನಗ್ ಗೊತ್ತು. ನನ್ ಮದ್ವೆ ಆಗ್ ಹೋದ್ಮೇಲೆ ನನ್ ಜಾಗದಲ್ಲಿ ನಿಂತು ಮನೆ ಜವಾಬ್ದಾರಿನ ನೀನ್ ತಗೋತೀಯ ಅನ್ನೋ ನಂಬಿಕೆ ನನಗಿದೆ. ಆದ್ರೆ ಮನೆಗ್ ದೊಡ್ಡವರಾಗಿ ಜವಾಬ್ದಾರಿಗಳು ತಗೊಂಡ್ರೆ ಸಾಲ್ದು. ಆ ಜವಾಬ್ದಾರಿಗಳು ಎಲ್ಲೂ ಮುಗುರ್ಸ್ ಬೀಳ್ದೇ ಇರೋ ಹಾಗೆ ನೋಡ್ಕೋಬೇಕು. ನಮ್ಮಪ್ಪ ಸಾಯೋವರೆಗೂ ನಮ್ನ ಹಾಗೆ ನೋಡ್ಕೋತಿದ್ರು. ನಮ್ ಸಾಮರ್ಥ್ಯದ ಮೇಲೆ ನಾವ್ ನಂಬಿಕೆ ಇಟ್ಟು ಒಂದೊಂದು ದಿನಾನು ಹೋರಾಡ್ಬೇಕು ಕಣೋ. ನಿಮ್ಗೆ ಗೊತ್ತು, ನಮ್ನ ತುಳಿಬೇಕು ಅಂತ ಹೊರಗಡೆ ಎಷ್ಟು ಜನ ಕಾಯ್ತಿದ್ದಾರೆ ಅಂತ. ಆಡ್ಕೊಳ್ಳೋರ್ ಬಾಯಿಗೆ ನಾವ್ ಆಹಾರ ಆಗ್ಬಾರ್ದು. ಮೊದ್ಲೆಲ್ಲ ನೀನು ಕುಡ್ಕೊಂಡ್ ಬಂದು ಮನೆ ಜವಾಬ್ದಾರಿ ತಗೊಳ್ದೆ ಎಲ್ರ ಹತ್ರನೂ ಜಗಳ ಆಡ್ತಿದ್ದೆ. ಆದ್ರೆ ಈಗ ಮನೆ ಜವಾಬ್ದಾರಿ ತಗೊಂಡಿದ್ಯಾ, ಸಂಪೂರ್ಣವಾಗಿ ಬದ್ಲಾಗಿದ್ಯಾ. ನನಗೆಷ್ಟು ಹೆಮ್ಮೆ ಆಗುತ್ತೆ ಗೊತ್ತಾ? ನಮ್ಮಣ್ಣ ಬದ್ಲಾಗ್ಬಿಟ್ಟ ಅಂತ ಪಟಾಕಿ ಹೊಡೆದು ಹಬ್ಬ ಮಾಡ್ಬೇಕು ಅನ್ಸುತ್ತೆ. ಇದು ಕೊನೆವರೆಗೂ ಹೀಗೆ ಇರ್ಬೇಕು. ಅದು ನಿನ್ ಕೈಯಲ್ಲಿದೆ. ರಾಧಿಕಾ, ಸತ್ಯ ಮಾಡಿ ಹೇಳ್ತಾ ಇದ್ದೀನಿ, ನಿನ್ ನಿರೀಕ್ಷೆನ ನಾನು ಯಾವತ್ತೂ ಸುಳ್ಳು ಮಾಡಲ್ಲ. ಈ ಮನೆಯವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಎಂಥದೇ ಪರಿಸ್ಥಿತಿ ಬಂದ್ರೂ ಈ ಮನೆಯವ್ರ ತಲೆ ತೆಗೆಸ್ಕೊಳ್ಳೋ ಥರ ನಾನು ಯಾವತ್ತೂ ಮಾಡಲ್ಲ. ಅದಕ್ಕೆ ಮತ್ತೆ ಮತ್ತೆ ಹೇಳ್ತಿದ್ದೀನಿ, ನೀನ್ ನನ್ನ ಕಣ್ಣು ಮುಚ್ಕೊಂಡು ನಂಬೋದು. ಈಗ ಅದನ್ನೆಲ್ಲ ಮರೆತು ಸ್ವಲ್ಪ ಆರಾಮಾಗಿರ್ತೀಯಾ? ಅಮ್ಮ, ಎಷ್ಟೊತ್ತು ಅಂತ ಅದನ್ನ ಕೈಲಿ ಹಿಡ್ಕೊಂಡಿರ್ತೀಯ? ಮೊದಲು ದೃಷ್ಟಿ ತೆಗಿ. ಸರಿ ಸರಿ, ಬಾರಾಧಿಕಾ. ಕಲ್ಕಿ, ಇದನ್ನೆಲ್ಲ ಕರೆಕ್ಟಾಗಿ ಬರ್ಕೋ, ಆಯ್ತಾ? ಸರಿ ಅಣ್ಣ, ನೋಟ್ ಮಾಡ್ಕೋತೀನಿ.
ರಾಧಿಕಾ ಇಷ್ಟೊಂದ್ ದುಡ್ಡು ಎಲ್ಲಿಂದ ಬಂತು ಅಂತ ಕೇಳಿದ್ದಕ್ಕೆ ಏನೇನೋ ಹೇಳಿ ಬ್ಯಾಲೆನ್ಸ್ ಮಾಡಿ ಬಂದ್ಬಿಟ್ರಿ. ಈಗ ನೀವು ಕಟ್ಕೊಂಡಿರೋ ಹೆಂಡ್ತಿ ನಾನ್ ಕೇಳ್ತಾ ಇದೀನಿ, ಹೇಳಿ ಇಷ್ಟೊಂದ್ ದುಡ್ಡು ಎಲ್ಲಿಂದ ಬಂತು? ಏನ್ ಎಲ್ಲ ಸೇರ್ಕೊಂಡು ನಾನು ಕೋರ್ಟ್ ಮಾರ್ಷಲ್ ಮಾಡ್ತಿದ್ದೀರಾ? ದುಡ್ಡು ಎಲ್ಲಿಂದ ಬಂದ್ರೆ ಏನು? ಒಟ್ನಲ್ಲಿ ರಾಧಿಕನ್ ಮದ್ವೆನ ಅಚ್ಚುಕಟ್ಟಾಗಿ ಮಾಡ್ಬೇಕು, ಅದಕ್ಕೆ ಒಳ್ಳೆ ದಾರಿಲಿ ದುಡ್ಡು ಸಂಪಾದನೆ ಮಾಡ್ತಿದ್ದೀನಿ ಅಷ್ಟೇ. ರೀ ನಿಂತ್ಕೊಳ್ರಿ. ನಾನ್ ಕೇಳ್ತಾನೆ ಇದೀನಿ, ನೀವು ಉತ್ತರ ಕೊಡದೆ ನಿಮ್ ಪಾಡಿಗೆ ನೀವು ಹೋಗ್ತಿದ್ದೀರಲ್ಲ. ಏನ್ ಉತ್ತರ ಕೊಡ್ಬೇಕು ನಿಂಗೆ? ಇಷ್ಟೊಂದ್ ದುಡ್ಡು ಹೇಗ್ ಬಂತು? ನಿಮ್ ದೊಡ್ಡಪ್ಪನ ಹತ್ರ ತಗೊಂಡಿರೋ ದುಡ್ಡನ್ನ ನೀವು ರಾಧಿಕಾ ಇಬ್ರು ಹೋಗಿ ವಾಪಸ್ ಕೊಟ್ಟು ಬಂದಿದ್ದೀರಾ. ಕೇಟ್ರಿಂಗ್ ಅಲ್ಲಿ ಅಡ್ವಾನ್ಸ್ ತಗೊಂಡಿದ್ದೀರಾ ಅಂತ ಕೇಳಿದಕ್ಕೆ ಅದಕ್ಕೂ ಇಲ್ಲ ಅಂತ ಹೇಳಿದ್ರಿ. ಸರಿ, ಸಾಲ ಆದ್ರೂ ತಂದಿರ್ಬೋದು ಅಂದ್ರೆ ಅದೂ ಇಲ್ಲ. ಯಾರನ್ನ ಕೇಳಿದ್ರು ಸಾಲ ಕೊಡ್ತಿಲ್ಲ ಅಂತ ನೀವೇ ಮನೆಯವ್ರ ಮುಂದೆ ಎಲ್ಲ ಹೇಳಿದೀರಾ. ಅಲ್ಲ ರೀ, ಇಷ್ಟೊಂದ್ ದುಡ್ಡನ್ನ ಸಾಲ ಕೇಳಿದ್ರೆ 1 ರೂಪಾಯಿ ಕೊಡೋದಕ್ಕೂ ಯಾರು ಇಲ್ಲ ನಿಮ್ಗೆ. ರೀ ಪ್ಲೀಸ್ ನಿಜ ಹೇಳಿ, ಇಷ್ಟೊಂದ್ ದುಡ್ಡು ಹೇಗ್ ಬಂತು? ಮತ್ತೆ ಮತ್ತೆ ಕೇಳಿದ್ದನ್ನೇ ಕೇಳಿ ನನಗೆ ಟೆನ್ಷನ್ ಕೊಡ್ಬೇಡ. ಆಗಲ್ಲ ರೀ, ಸುಮ್ನೆ ಇರೋದಕ್ ನನ್ಗಾಗಲ್ಲ. ರಾಧಿಕನ್ಗೆ ಒಳ್ಳೇದಾಗ್ಬೇಕು ಅನ್ನೋ ಆತುರದಲ್ಲಿ ನೀವು ಮತ್ತೆ ಏನ್ ತಪ್ಪು ಮಾಡ್ತೀರೋ ಅಂತ ನಂಗೆ ಭಯ ಆಗ್ತಿದೆ. ಏ, ನಾನು ಏನೇ ತಪ್ಪು ಮಾಡ್ತೀನಿ? ಹಾಗಿದ್ರೆ ನಿನ್ ಗಂಡನ ಮೇಲೆ ನಿಂಗೆ ನಂಬಿಕೆ ಇಲ್ವಾ? ಇದೆ, ಜೊತೆಗೆ ನೀವು ರಾಧಿಕನ್ನ ಎಷ್ಟು ಪ್ರೀತಿ ಮಾಡ್ತೀರಾ ಅಂತಾನೂ ನನಗ್ ಚೆನ್ನಾಗ್ ಗೊತ್ತಿದೆ. ರಾಧಿಕನ್ ಮದ್ವೆನ ಅದ್ದೂರಿಯಾಗಿ ಮಾಡ್ಬೇಕು ಅನ್ನೋ ಕಾರಣಕ್ಕೆ ನೀವ್ ಎಲ್ಲಿ ತಪ್ಪು ದಾರಿ ತುಳಿತೀರೋ ಅಂತ ನಂಗೆ ಆತಂಕ ಆಗ್ತಿದೆ ರೀ. ನೀನ್ ಆತಂಕ ಪಡುವಂಥದ್ದು ಏನೂ ಆಗಿಲ್ಲ ಕಣೆ. ನೋಡು, ನಾನು ರಾಧಿಕಂಗೆ ಹೇಳಿದ್ದನ್ನ ನಿಂಗೆ ಮತ್ತೆ ಹೇಳ್ತಿದ್ದೀನಿ, ಈ ದುಡ್ಡು ತಪ್ಪು ದಾರಿಲಿ ಬಂದಿರೋದಲ್ಲ. ಇಲ್ಲ ರೀ, ನೀವೇನ್ ಹೇಳಿದ್ರು ನಿಮ್ ಮಾತಿನ ಮೇಲೆ ನನಗೆ ನಂಬಿಕೆ ಬರ್ತಿಲ್ಲ. ದಯವಿಟ್ಟು ಸತ್ಯ ಏನು ಅಂತ ಹೇಳಿ. ಏ, ಮತ್ತೆ ಮತ್ತೆ ಅದನ್ನ ಹೇಳಿ ಹೇಳಿ ನನಗೆ ಕೋಪ ಬರ್ಸ್ಬೇಡ. ದುಡ್ಡು ಹೇಗ್ ಬಂತು ಅಂತ ನಿಮ್ಮನ್ನ ಕೇಳಿದ್ರೆ ನಿಮಗೆ ಕೋಪ ಬರುತ್ತೆ ಅಲ್ವಾ? ಅಂದ್ರೆ ನೀವೇನೋ ತಪ್ಪು ಮಾಡಿದಿರ ಅಂತ ತಾನೇ ಅರ್ಥ. ಹೇಳ್ರಿ, ಏನ್ ಮಾಡ್ಕೊಂಬಂದ್ರೆ ಹೇಳಿ. ಏ, ಮನೇಲಿ ಶುಭ ಕಾರ್ಯ ನಡಿಬೇಕಾದ್ರೆ ಯಾಕೆ ಹಿಂಗ್ ಕಣ್ಣೀರಾಗ್ತೀಯ? ನೋಡು, ನಾನ್ ಹೇಳ್ತಿರೋದ್ ನಿಜಾನೇ. ನಾನು ಈ ದುಡ್ಡನ್ನ ಎಲ್ಲೂ ಮೋಸ ಮಾಡಿ ತಂದಿಲ್ವೇ? ಇಲ್ಲ ರೀ, ನಿಮ್ ಮಾತಿನ ಮೇಲೆ ನನಗೆ ನಂಬಿಕೆ ಇಲ್ಲ. ನಾನು ಈ ದುಡ್ಡನ್ನ ನಿಯತ್ತಿಂದ ಸಂಪಾದನೆ ಮಾಡಿದ್ದೀನಿ ಹೊರತು ಯಾವುದೇ ಮೋಸದಿಂದ ಅಲ್ಲ. ಇದು ನಿನ್ ಮೇಲಾಣೆ. ನೋಡು, ಸಂಜೆ ಮನೇಲಿ ಪೂಜೆ ಇದೆ ತಾನೆ, ಅದ್ರ ಕಡೆ ಗಮನ ಕೊಡು. ಸುಮ್ಮನೆ ಅಳ್ತಾ ಇರಬೇಡ, ಸರಿನಾ?